ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಂದು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ಅಲ್ಲೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಹೊಸ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಎಲ್ಲ ನಿಮಗೆ ಬರುತ್ತೆ, ನೋಡ್ಬೋದು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹಂಗೆ ನಂದು ಸ್ಕೂಲ್ ಡ್ಯೂಟಿ ಇತ್ತು ಅಂತ ರೆಡಿಯಾಗಿ ನನ್ನ ಗಾಡಿ ಹತ್ರ ಬಂದೆ. ನಾನು ಗಾಡಿ ಹತ್ರ ಬಂದು ಆಯ್ತು, ಇವಾಗ ಬಂದು ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದೀನಿ. ಏನಿಲ್ಲ, 1 ಅವರ್ ಡ್ಯೂಟಿ ಅಷ್ಟೇ, ಸ್ಕೂಲ್ ಡ್ಯೂಟಿ. ಗುರು, ನಾರ್ಮಲಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತಂದರೆ ಮಾಮೂಲಿ ವೀಡಿಯೋ ಹಾಕೋದು, ತೆಗಿಯೋದು, ಹಾಕೋದು, ಮಾಡೋದು ಅಂತ ನಾವು ಅಂದ್ಕೊಂಡಿದ್ವು. ಈಗ ನಾವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತೀವಿ, ಅಲ್ಲೇನು ಮಾಡ್ತೀವಿ ಅಂತಂದರೆ ಆವಾಗಲೇ ವೀಡಿಯೋ ಮಾಡ್ತೀವಿ, ಆವಾಗಲೇ ಅಪ್ಲೋಡ್ ಮಾಡ್ತೀವಿ ಅಲ್ವಾ. ಆದರೆ ಯೂಟ್ಯೂಬಲ್ಲಿ ಆ ಥರ ಅಲ್ಲ. ನನಗೆ ಗೊತ್ತಿಲ್ಲ ಅವೆಲ್ಲ, ಯಾಕೆಂದರೆ ನಮಗೆ ಎಡಿಟ್ ಮಾಡೋಕ್ಕೆ ಬರಲ್ಲ, ವೀಡಿಯೋ ಎಲ್ಲೆಲ್ಲಿ ಮಾಡಬೇಕು ಎಲ್ಲೆಲ್ಲಿ ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಆದ್ದರಿಂದ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಇವಾಗ ಆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ನಂಗೆ ಗೊತ್ತಾಗಿದ್ದು. ನನ್ನ ತಮ್ಮ ಅಣ್ಣ ಸ್ಟಾರ್ಟಿಂಗೆ ಈ ಥರ ಹಾಕಬೇಕು ಫೋಟೋನ, ಅದಾದಮೇಲೆ ಮತ್ತೆ ಎಡಿಟ ಈ ಥರನೇ ಹೇಳ್ಬೇಕು, ಈ ಥರನೇ ಮಾಡಬೇಕು, ನಾವೆಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಏನಿ ಒಂದು ವೀಡಿಯೋ ಹಾಕಬೇಕು ಅಂತ ಎಲ್ಲ ಹೇಳ್ತಾನೆ. ಅದೆಲ್ಲ ಹೇಳಿದ್ಮೇಲೆ ನಮಗೆ ತಲೆನೇ ಕೆಟ್ಟೋಯ್ತು, ಯೂಟ್ಯೂಬ್ ಚಾನಲ್ ನಮಗೆ ಬೇಕಾ ಅಂತ. ಯಾಕೆಂದರೆ ಈಗ ನಾರ್ಮಲಾಗಿ ನಾವು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕೆ ತೆಗ್ದು ಇಲ್ಲ ಹೋಗಿ ಒಂದು ಗಾಡಿ ಮೇಲೆ ನಿಂತ್ಕೊಳ್ಳೋದು, ಒಂದು ವೀಡಿಯೋ ಮಾಡೋದು, ಕಳಿಸ್ಬಿಡೋದು, ಆ ಥರ ವೀಡಿಯೋ ಮಾಡ್ತಿದ್ದೆವು ನಾವು ಅಲ್ವಾ. ಇದರಲ್ಲಿ ಎಡಿಟ್ ಮಾಡಿ ಕೂತ್ಕೊಂಡು ಇದಕ್ಕೆ ಅಂತ ಟೈಮ್ ಕೊಡ್ಬೇಕು ಗುರು. ವೀಡಿಯೋ ಮಾಡೋಕ್ಕೆ ವೀಡಿಯೋ ಮಾಡ್ಕೊಳ್ತೀವ, ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೆಲ್ಲಿ ಬರ್ತೀವಿ ಅಂತ. ಮತ್ತು ಇದನ್ನು ಎಡಿಟ್ ಮಾಡೋಕ್ಕೆ ಬೇರೆ ನಾವು ಸಪ್ರೇಟ್ ಹೋಗಿ ಕೂತ್ಕೋಬೇಕು. ಆ ಎಡಿಟ್ ನಮಗೆ ಬರಲ್ಲ. ನನಗೆ ಸಪೋರ್ಟು ತುಂಬ ಮಾಡಿದ್ರು. ನನ್ನ ತಮ್ಮ ಎಡಿಟ್ ಮಾಡಿ ಕೊಡ್ತೀನಿ ಅಣ್ಣ ನಾನು ಅಂತ, ನನ್ನ ತಮ್ಮನು ಅಂತ, ನಮ್ಮ ಚಂದನು ಅಂತ, ಮತ್ತು ನಮ್ಮ ರಾಕೇಶು ಶಿವಮೊಗ್ಗ ಮೊನ್ನೆ ಹೋಗಿದ್ನಲ್ಲ, ಅವರು ಅಷ್ಟೇ. ಅಣ್ಣ ನೀವು ತಲೆ ಕೆಡಿಸ್ಕೊಬೇಡಿ, ವೀಡಿಯೋ ನಾರ್ಮಲ್ ವೀಡಿಯೋ ಮಾಡಿ ಕಳಿಸಿ ನನಗೆ, ನಾನು ಅದನ್ನು ಎಡಿಟ್ ಮಾಡಿ ಇದು ಮಾಡಿ ಕೊಡ್ತೀನಿ ಅಣ್ಣ, ನೀವು ಅಪ್ಲೋಡ್ ಮಾಡ್ಕೊಳ್ಳೋದಂತೆ ಅಂತ ಹೇಳಿ ನಮ್ಮ ರಾಕೇಶ್ ಅಂತ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನನಗೆ ಎಷ್ಟೋ ಜನ ಫೋನೇ ಮಾಡಿಬಿಟ್ರು, ಮಾಡಿ ಅಣ್ಣ ವೀಡಿಯೋನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ತುಂಬ ಜನ ಫೋನ್ ಮಾಡಿ ಕೇಳಿದ್ರಿ, ತುಂಬ ಜನ ಮೆಸೇಜ್ ಮಾಡಿ ನೇಮ್ ಏನು ಕೊಟ್ಟಿದ್ದೀರಾ ಅಂತ ಕೇಳಿದ್ರಿ. ಮೂನ್ಲೈಟ್ ಪರಶುರಾಮ್ ಅಂತ ಯೂಟ್ಯೂಬ್ ಚಾನಲ್ಲು, ಹೋಗಿ ಚಂದಾದಾರರಾಗಿ ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀನಿ, ಅದೇ ಥರ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಹೋಗ್ತಾ ಇದ್ದೀನಿ ಸ್ಕೂಲ್ ಹತ್ರ ನಾನು ಇವಾಗ. ಅಲ್ಲಿ ಹೋದೆ, ಹೋಯ್ತಿದ್ದಂಗೆ ಅಲ್ಲಿ ಬಂಕ್ ಹತ್ರ ನಮ್ಮ ಸಂಜು ಬಂದ. ಸಂಜು ಎತ್ಕೊಂಡು ಕೊಡೋಣ, ನಾನು ಎತ್ಕೊತೀನಿ ಅಂತ ಹೇಳಿ ಗಾಡಿನ ಎತ್ಕೊಂಡು ಹೋಗೋದು. ನೋಡಿ, 2 ಗಾಡಿನೂ ಇಲ್ಲೇ ಐತೆ. 2 ಗಾಡಿ ನಾವು ಸ್ಕೂಲ್ ಡ್ಯೂಟಿ ಮಾಡ್ತೀವಿ. ಅಂದರೆ ಟೂರಿಸ್ಟು ಬಾಡಿಗೆ ಇಲ್ಲ ಅಂತಂದರೆ ಮಾತ್ರ. ಈಗ ನಮಗೆ ಬಾಡಿಗೆ ಬಂತು, ಸಡನ್ನಾಗಿ ಬಾಡಿಗೆ ಆಯಿತು, ಆವಾಗ ನಾವು ಇನ್ನೊಂದು ಗಾಡಿ, ನಮ್ಮ ಹತ್ರ ಇನ್ನೊಂದು ಗಾಡಿ ಇದೆಯಲ್ಲ, ಆ ಗಾಡಿನ ಇಲ್ಲಿಗೆ ಹಾಕ್ತೀವಿ, ಈ ಗಾಡಿ ಬಾಡಿಗೆ ಹೋಗ್ತೀವಿ. ಅಲ್ಲಿಂದ ನಾವು ಡೀಸೆಲ್ ಹಾಕಿಸ್ಕೊಳಕ್ಕೆ ಬಂದು ಡೀಸೆಲ್ ಹಾಕಿಸ್ಕೊಂಡು, ಡೀಸೆಲ್ಲು ನಮಗೆ ಸ್ಕೂಲಿಂದಲೇ ಕೊಡ್ತಾರೆ. ಅದು ಅವ್ರದ್ದೇ ಲೆಕ್ಕ, ನಮ್ಮದೇನೂ ಇಲ್ಲ. 2 ಡೇಸ್ಗೊಂದು ಸಲ 1200 ರೂಪಾಯಿ ಡೀಸೆಲಿಗೆ ಕೊಡ್ತಾರೆ ಅವರು. ಸಂಜು ನಾನು ಬರ್ತೀನಿ ನನ್ನ ಜೊತೆಲಿ ಅಂತ ಅಂದ. ನೋಡಿ ಹೋಯ್ತಾನೆ. ಹಾಯ್ ಮಾಡು ಸಂಜು. ಅಲ್ಲೇ ಹೋಯ್ತಾ ಒಬ್ಬರು ವೀಡಿಯೋ ಮಾಡ್ತಿರೋ ನನ್ನ ಡಾರ್ಲಿಂಗ್ದ, ಅವ್ರ ಜೊತೆ ನಾವು ಮಾತಾಡಿಸ್ಕೊಂಡು ಅಲ್ಲಿಂದ ಹೌದಾ ಹೌದಾ ಬಂದೈತೆ ಸರ್, ಆಯ್ತು ಬಾ. ಇದು 2ನೇ ಪಿಕಪ್ ನಮ್ಮದು. ನೋಡಿ ಇಲ್ಲಿ ಬರ್ತಾವ್ರೆ. ಮೂರನೇ ಪಿಕಪ್ಪು. ಇಲ್ಲೊಂದು 3 ಮಕ್ಕಳು ಬರ್ತಾರೆ. ಏನಕ್ಕೆ ಹೋಗಿದ್ರೆ ಅಲ್ಲಿ ಗಂಟ? ಏಯ್ ಬಾರ ಓಡ್ ಬಾರ. ನಿಮ್ಗೆ ಸ್ಕೂಲಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಇದು ಏನಕ್ಕೆ ಹೇಳಿ ವೀಡಿಯೋ ಮಾಡ್ಕೊತಿರೋದು? ಲೇಟಾಗಿ ಬರ್ತೀಯ ಅಂತ ನಿಮ್ಮ ಸ್ಕೂಲಿಗೆ ಕಂಪ್ಲೇಂಟ್ ಮಾಡ್ತೀನಿ. ತಾನಾಗಿ ವೀಡಿಯೋ ತೋರಿಸ್ಬಿಟ್ಟು. ಇನ್ಸ್ಟಾಗ್ರಾಮ್ ಇಲ್ಲ ಕಣ ನಂದು. ಎಲ್ಲಿ ನೋಡಿದ್ಯಾ? ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ ನೋಡಿ, ಓಕೆನಾ?
ಫ್ರೀ ಇದ್ದಾಗ ಮಾತ್ರ, ಓದೋ ಟೈಮಲ್ಲೆಲ್ಲ. ಒಂಚೂರು ಬೇಗ ಬಣ್ಣ, ಟೈಮ್ ಆಯ್ತಾ? ನನ್ನ ತಗೊಂತಾರೆ ಅಷ್ಟೇ. ನೋಡಿದ್ರು ನಮ್ಮ ಹಳ್ಳೀಲಿ ಈ ಥರದವೆಲ್ಲ ನಡೀತವೆ. ಅಂದರೆ ಇವೆಲ್ಲ ಮಾಮೂಲಿ ನಮಗೆಲ್ಲ, ಆ ಥರ ಏನಿಲ್ಲ. ನಮ್ಮದು ಸ್ಕೂಲ್ ಡ್ಯೂಟಿ ಅಲ್ವಾ, ಬೇಕಾದ್ರೆ ವೆಯ್ಟ್ ಮಾಡಿಬಿಟ್ಟು ಹೋಗೋದಾಯಿತು. ಸ್ಕೂಲ್ ಡ್ಯೂಟಿ ಇರೋದ್ರಿಂದ ಮಕ್ಕಳು, ಎಲ್ಲ ಮಕ್ಕಳು ಇರ್ತಾವಲ್ಲ, ಅದರಿಂದ ಸ್ವಲ್ಪ ತೆಗೀರಿ ಅಂತ ಅಂದು ಅಷ್ಟೇ. ಒಂದು ಅರ್ಧ ಗಂಟೆ ಲೋಡ್ ಮಾಡಿಬಿಡ್ತಾರೆ ಇವರು. ಅಷ್ಟೋ ತನಕ ನಾವು ಅರ್ಧ ಗಂಟೆ ಕಾಯ್ಕೊಂಡು ಕೂತ್ಕೊಂಡ್ರೆ ನಮಗೆ ಅಲ್ಲಿ ಮಕ್ಳಿಗೆ ಲೇಟ್ ಆಗ್ತದೆ. ಸ್ಕೂಲ್ ಮಕ್ಳಿಗೆ ಲೇಟ್ ಆಗುತ್ತೆ, ತೆಗೀರಿ ಅಣ್ಣ ಅಂತ ಅಂದು, ಅದಕ್ಕೆ ತೆಗಿತೀನಪ್ಪ ಅಂತ ಹೇಳ್ಬಿಟ್ಟು ಬಂದು ತೆಗೆದ್ರು ಅವರು. ತೆಗ್ದು, ಯಾಕೆಂದರೆ ಈಗ ಎಷ್ಟು ಗಾಡಿ ಬಂದು ಓಡಾಡಿರ್ತವೆ, ಎಷ್ಟು ಸಲ ತೆಗ್ದು ಹಾಕಿರ್ತಾರೋ ಗೊತ್ತಾಗಲ್ಲ. ಅಲ್ಲಿಂದ ಹಂಗೆ ಕಪ್ ಕಡಿತಿದ್ರಲ್ಲ, ಅವ್ರನ್ನೂ ಸ್ವಲ್ಪ ಮಾತಾಡಿಸಿ ಕೇಳ್ಕೊಳ್ಳಿ ಅವ್ರ ಮಾತನ್ನ. ಅವರು ಭದ್ರಾವತಿನ ಎಷ್ಟು ದಿನ ಆಯ್ತಣ್ಣ ಬಂದು? ಹಾಂ, 1 ತಿಂಗಳಾಯ್ತಾ? ಇನ್ನು ಎಷ್ಟು ದಿನ ಇರ್ತೀರಾ? 3 ತಿಂಗಳು ಇಲ್ಲೇ ಇರ್ತೀರಾ? 3 ತಿಂಗಳು ಒಂದೇ ಸಲ ಎಲ್ಲ ಮುಗಿಸ್ಕೊಂಡು ಕಬ್ಬೆಲ್ಲ ಖಾಲಿ ಆದ್ಮೇಲೆ ಹೊಂಟೋಯ್ತೀರಾ? ಹಾಂ. ಭದ್ರಾವತಿ ಹತ್ರ ಊರು ಅಣ್ಣ? ನಾವು ಆ ಕಡೆ ಎಲ್ಲ ಬರ್ತಾ ಇರ್ತೀವಲ್ಲ, ಅಂದರೆ ಹಳ್ಳಿಗಳು ಅಷ್ಟು ಗೊತ್ತಾಗಲ್ಲ ನಮಗೆ. ಒಟ್ಟಿಗೆ ಭದ್ರಾವತಿ ಸಿಟಿ ಗೊತ್ತಾಗುತ್ತೆ. ಹಾಂ, ಹಾಗೆ ಅಲ್ಲಿಂದ ಮುಂದೆ ಹೊರಟು, ಲೇಟ್ ಆಗುತ್ತೆ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು. ಹಾಂ, ಮತ್ತು ಅಲ್ಲಿಂದ ಮುಂದೆ ಬಂದು ಬಸ್ ಅಡ್ಡೆ ಸಿಕ್ತು. ಅಲ್ಲಿಂದ ಹಂಗೆ ಪಾಸ್ ಮಾಡ್ಕೊಬಂದು ಮತ್ತು ಕುರಿಗಳ ಅಡ್ಡೆ ಸಿಕ್ತು ಇಲ್ಲಿ. ನೆಕ್ಸ್ಟ್ ಅದೆಲ್ಲ ಹಳ್ಳಿ ಅಂದಮೇಲೆ ಎಲ್ಲ ಕಾಮನ್ನು. ಅಲ್ಲೆಲ್ಲ ಮುಗಿಸ್ಕೊಂಡು ಸ್ಕೂಲ್ ಎಂಟ್ರೆನ್ಸಿಗೆ ಬಂದು, ಸ್ಕೂಲ್ ನೇಮ್ ಬಂದು ದಿ ಬೆಸ್ಟ್ ಅಂತ. ನಾವು ಬರೋಷ್ಟೊಳಗಾಗಲೇ ಪ್ರೇಯರಿಗೆ ನಿಂತ್ಬಿಟ್ಟಿದ್ರು. ನಾರ್ಮಲಾಗಿ ಲೇಟ್ ಆಗೇ ಆಗುತ್ತೆ ಡೈಲಿ, ಅಂದರೆ ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಗುತ್ತೆ. ಯಾಕೆಂದರೆ ಕೆಲವು ಕಡೆ ಮಕ್ಕಳು ಬೇಗ ಬರ್ತಾರೆ, ಕೆಲವು ಕಡೆ ಬರೋಲ್ಲ, ಲೇಟ್ ಆಗುತ್ತೆ. ಆದ್ದರಿಂದ ಏನು ತೊಂದರೆ ಇಲ್ಲ, ಒಂದು 5 ನಿಮಿಷ 10 ನಿಮಿಷ ಲೇಟಾಗಿ ಬಂದರೂ ಯಾರು ಏನೂ ಕೇಳಲ್ಲ. ಅಂದರೆ ಗೊತ್ತಲ್ಲ ನಿಮಗೇನೆ ಸ್ಕೂಲ್ ಮಕ್ಕಳು ಟೈಮಿಂಗ್ಸು. ಸ್ಕೂಲು ಓಪನ್ ಆಗಿ ಒಂದು ಅಮ್ಮ 2 ವರ್ಷ ಆಯಿತು ಓಪನ್ ಆಗಿ. ಇದು 3ನೇ ವರ್ಷ ರನ್ನಿಂಗ. ಈ ಸ್ಕೂಲ್ ಓಪನ್ ಆಗಿ 3ನೇ ವರ್ಷ ಅಂತೆ. ಇವ್ರ ಬ್ರಾಂಚ್ ಎಲ್ಲ ಬೆಂಗಳೂರಲ್ಲಿ ಇದೆಯಂತ. ಇನ್ನೂ ದಿ ಬೆಸ್ಟು ಅಂತ ಸ್ಕೂಲ್ ನೇಮು, ಅಕಾಡೆಮಿ ಅಂತ. ಸಿಗೋಣ, ಆಯಿತು. ಇಲ್ಲಿಗೆ ಎಂಡ್ ಆಯಿತು ನಮ್ಮ ಸ್ಕೂಲ್ ಡ್ಯೂಟಿ. ಹೋಗೋಣ, ಮನೆ ಕಡೆ ಹೋಗೋಣ ಅಂತ ಹೊರಟಿದ್ದೆ. ಅಷ್ಟೊತ್ತಿಗೆ ನಮ್ಮ ಸಂಜು, ಅಣ್ಣ ಇಲ್ಲ ಗಾಡಿ ತೊಳ್ಕೊಬಿಡೋಣ ಕಣ, ನೀರು ಬರುತ್ತೆ ಅಂತ ಅಂದ. ಅದಕ್ಕೆ ಇಲ್ಲೇ ತಂದು ಗಾಡಿ ತೊಳೆಯೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ ನೋಡಿ. ಹಾಯ್ ಫ್ರೆಂಡ್ಸ್, ಇವಾಗ ಸ್ಕೂಲ್ ಟ್ರಿಪ್ಪೆಲ್ಲ ಮುಗಿಸ್ತು. ಈಗ ಗಾಡಿ ವಾಶ್ ಮಾಡ್ತಾಯಿದ್ದೀವಿ. ನಾನು ಒಬ್ಬನೇ ತೊಳೆದಿಲ್ಲ, ನಮ್ಮ ಸಂಜೆನೂ ಬಂದ, ಮತ್ತು ನಮ್ಮ ರವಿ ಜೊತೆಲೇ ಇದ್ದರು. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕ್ಲೀನಾಗಿ ನನ್ನ ಡಾರ್ಲಿಂಗ್ ನಾವು ವಾಶ್ ಮಾಡ್ಕೊಂಡು ಇಲ್ಲೇ. ಏಕೆಂದರೆ ಆಗಲೇ 3 ಡೇಸು 4 ಡೇಸ್ ಆಗಿತ್ತು ಗಾಡಿ ತೊಳೆದು. ಯಾಕೆಂದರೆ ನೀರು ಪ್ರಾಬ್ಲಮ್ ಆಗೋ, ಮತ್ತು ಲೈಟಿಂಗ್ ಒಂದಿನ ಅಲ್ಲಿ ಇಲ್ಲಿ ಅಂತ ಓಡಾಡೋದೇ ಆಗೋಗಿತ್ತು, ತೊಳೆಯೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ವಾಷಿಂಗು. ಹಾಂ, ಬರ್ತೀನಿ ಸಂಜು. ಅಣ್ಣ ಸರಿ ಅಣ್ಣ, ಆಯಿತು. ಅಣ್ಣ ಗುರು ಸರ್ವಿಸ್ ಆಯಿತು ಗಾಡಿದು. ನಾವೇ ತೊಳ್ಕೊಂಡು ಸರ್ವಿಟೇಷನ್ಗೆ ಹೋಗಲಿಲ್ಲ, ಯಾಕೆಂದರೆ ಇಲ್ಲಿ ಸ್ಕೂಲ್ ಹತ್ರ ನೀರು ಬರುತ್ತೆ. ಅದಕ್ಕೆ ಇಲ್ಲೇ ನಾವೇ ತೊಳ್ಕೊಂಡು ನಮ್ಮ ಸಂಜು ಮತ್ತು ನಮ್ಮ ಫ್ರೆಂಡ್ ಇನ್ನೊಬ್ಬರು 3 ಜನ ಸೇರ್ಕೊಂಡು ತೊಳೆದಾಡ್ಕೊತಿದ್ವಿ. ಮೊನ್ನೆ ನಾನು ಚಿಕ್ಕಮಂಗ್ಳೂರು ರೌಂಡ್ಸ್ ಹೋಗಿದ್ನಲ್ಲ, ಆವಾಗ ಫುಲ್ ಗಲೀಜಾಗಿತ್ತು, ವಾಶ್ ಮಾಡಿರಲಿಲ್ಲ. ವಾಶ್ ಮಾಡ್ಕೊಂಡು ಹೊರಟೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.